ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನರ ಕಮೆಂಟ್ಸ್ ಬರ್ತಾ ಇದೆ, ನಾವು ನೆಟ್ಟಿರುವಂಥ ಕಟ್ಟಿಂಗ್ಸ್ಗಳಲ್ಲಿ ಬೆಳವಣಿಗೆನೇ ಆಗ್ತಾ ಇಲ್ಲ, ಎಲೆಗಳು ಬರ್ತಾ ಇಲ್ಲ, ಚಿಗುರು ಬರ್ತಾ ಇಲ್ಲ. ಇನ್ನು ಕೆಲವ್ರ ಕಮೆಂಟ್ಸ್ ಏನಿದೆ ಅಂತಂದರೆ ಹೂಗಳೇ ಬರ್ತಾ ಇಲ್ಲ, ಜೊತೆಗೆ ನೆಟ್ಟಿರುವಂಥ ಕಟ್ಟಿಂಗ್ಸ್ ಎಲ್ಲ ಒಣಗೋಗ್ತಾ ಇದೆ, ಯಾವುದೇ ರೀತಿ ಅದರಲ್ಲಿ ಮೂಮೆಂಟ್ಸ್ ಇಲ್ಲ. ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಸೊಲ್ಯೂಷನನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸೊಲ್ಯೂಷನ್ ಏನಿದೆ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಬೇಕು. ತುಂಬ ಒಂದು ಒಳ್ಳೆಯ ಹಾಗೂ ಒಂದು ರೀತಿ ಗಿಡಗಳಿಗೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಈ ಒಂದು ವಸ್ತುವನ್ನು ನೀವು ಗಿಡಗಳಿಗೆ ಸುಮಾರು ರೀತಿಯಲ್ಲಿ ಬೇರೆ ಬೇರೆ ಒಂದು ಸಮಸ್ಯೆಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಒಂದೇ ವಸ್ತು ಆದರೆ ಅದರಲ್ಲಿ ನೀವು ಬೇರೆ ಬೇರೆ ಮನೆಯಲ್ಲಿ ಸಿಗುವಂಥ ಕೆಲವು ವಸ್ತುಗಳನ್ನು ಆ್ಯಡ್ ಮಾಡಿ ಇನ್ನೂ ಅದನ್ನು ಏನು ಮಾಡ್ಬೋದು, ಎನ್ಹ್ಯಾನ್ಸ್ ಮಾಡ್ಬೋದು. ಹಾಗಾದರೆ ಈ ಒಂದು ಪವರ್ಫುಲ್ ಫರ್ಟಿಲೈಸರ್ ಏನಿದೆಯಲ್ಲ, ಇದು DAP ಮತ್ತು NPK ಗಿಡಗಳಿಗೆ ಬೇಕಾಗಿರುವಂಥದ್ದು. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಜೊತೆಗೆ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ. ಅದು ಯಾವುದು ಅನ್ನೋದಾದರೆ ನೋಡಿ, ಅಲೋವೆರಾ. ಇದೇನು ಮಾಡುತ್ತೆ ಅಂತಂದರೆ DAP ಮತ್ತು NPK ಅನ್ನು ಕೂಡ ಇದೇನು ಮಾಡುತ್ತೆ, ಫೇಲ್ ಮಾಡುತ್ತೆ. ಕೆಮಿಕಲ್ ಬೇಸ್ ಫರ್ಟಿಲೈಸರ್ ಏನು ಬರುತ್ತಲ್ಲ, ಇವುಗಳನ್ನು ಕೂಡ ಇದು ಏನು ಮಾಡುತ್ತೆ, ಸೈಡ್ಗೆ ಇಡುತ್ತೆ. ಆ ರೀತಿ ಇದು ನಮ್ಮ ಗಿಡಗಳಿಗೆ ಒಂದು ರೀತಿ ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಇದನ್ನು ನೀವು ಎಲ್ಲ ರೀತಿಯ ಗಿಡಗಳಿಗೂ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಲೈಕ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್, ಫ್ಲವರಿಂಗ್ ಪ್ಲಾಂಟ್ಸ್, ಇನ್ನೂ ಹಲವಾರು ಎಲ್ಲ ರೀತಿಯ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಅಲೋವೆರಾ ಏನಿದೆಯಲ್ಲ, ಇದು ಒಣಗ್ತಾ ಇರುವಂಥ, ಗ್ರೋತ್ ಇಲ್ದಿರುವಂಥ ಇನ್ನೂ ಹಲವಾರು ಗಿಡಗಳ ಸಮಸ್ಯೆಗಳಿಗೆ ಏನು ಮಾಡುತ್ತೆ ಅಂತಂದರೆ ಇದು ಪುನಃ ಜೀವದಾನವನ್ನು ಮಾಡುತ್ತೆ. ಇದು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಈ ಗಿಡ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಯಾವುದೇ ಒಂದು ಮಾರ್ಕೆಟ್ ಬೇಸ್ ಫರ್ಟಿಲೈಸರ್ ಇಲ್ಲ ಅಂತಂದರೆ ಇದರಿಂದ ಸಾಕಷ್ಟು ರೀತಿಯ ಫರ್ಟಿಲೈಸರ್ಗಳನ್ನು ನೀವು ರೆಡಿ ಮಾಡಿ ಗಿಡಗಳಿಗೆ ಹಾಕ್ಬೋದು. ನಮ್ಮ ಕಿಚನ್ನಲ್ಲೇ ಸಿಗುವಂಥ ಇನ್ನೂ ಹಲವಾರು ವಸ್ತುಗಳನ್ನು ಇದರಲ್ಲಿ ಆ್ಯಡ್ ಮಾಡಿ ಇದನ್ನು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಹಿಂದೆ ಕೂಡ ನಾನು ಸಾಕಷ್ಟು ಅಲೋವೆರಾದ ಯೂಸಸ್ಸನ್ನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಆದರೆ ಇವತ್ತಿನ ವಿಡಿಯೋನಲ್ಲಿ ಇದನ್ನು ನಾವು ಇನ್ನೂ ಚೆನ್ನಾಗಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಆ ಒಂದು ಫರ್ಟಿಲೈಸರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ನಿಮ್ಮ ಹತ್ರ ಗಾರ್ಡನ್ನಲ್ಲಿ ಈ ಒಂದು ಗಿಡ ಇದ್ದರೆ, ಇಲ್ಲ ಅಂತಂದರೆ ಖಂಡಿತ ಈ ಗಿಡವನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಅದರಲ್ಲಿರುವಂಥ ಒಂದು ಫ್ರೆಶ್ ಎಲೆಯನ್ನು ತೊಗೊಂಡ್ಬಿಟ್ಟು ನೀವು ಚಿಕ್ಕ ಚಿಕ್ಕ ಪೀಸಸ್ಗಳಲ್ಲಿ ಈ ರೀತಿ ಕಟ್ ಮಾಡಿ ಒಂದು ಅರ್ಧ ಲೀಟರ್ ಅಥವಾ 1 ಲೀಟರ್ ನೀರಿನಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಈ ಒಂದು ಪೀಸನ್ನು ಹಾಕಿ ಮಿನಿಮಮ್ ಒಂದು ದಿನ ನೆನೆಯೋದಕ್ಕೆ ಇಡಿ. ನೆಕ್ಸ್ಟ್ ಡೇ ಇದನ್ನು ಏನು ಮಾಡಬೇಕು, ಅರ್ಧ ಲೀಟರ್ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಿದ್ರೆ ಅದಕ್ಕೆ ಇನ್ನಷ್ಟು ಅರ್ಧ ಲೀಟರ್ ನೀರನ್ನು ನೀವು ಆ್ಯಡ್ ಮಾಡಿ ಅದನ್ನು ನಿಮ್ಮ ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಗ್ರೋತ್ ಆಗೋದ್ರ ಜೊತೆಗೆ ಈ ಒಂದು ಅಲೋವೆರಾ ಜೆಲ್ನಲ್ಲಿ ಏನಿದೆಯಲ್ಲ, ಇದು ತುಂಬಾ ರಿಚ್ ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿದ್ದು ಇದರಲ್ಲಿ ರೂಟಿಂಗ್ ಹಾರ್ಮೋನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಫಂಗಲ್ ಗುಣಗಳಿವೆ. ಜೊತೆಗೆ ಇದರಲ್ಲಿ ಸುಮಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇದೆ. ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳನ್ನು ನೀವು ನೆನೆಯೋದಕ್ಕೆ ಇಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮ್ಮ ಹತ್ರ ಸುಮಾರು ಗಿಡಗಳಿವೆ, ನಮ್ಮ ಹತ್ರ ಟೈಮ್ ಇಲ್ಲ, ನಾವು ಒಂದೇ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡು ಅದನ್ನು ಹಲವಾರು ರೀತಿಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, 4 ರಿಂದ 5 ಅಲೋವೆರಾ ಎಲೆಗಳನ್ನು ನೀವು ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಕಟ್ ಮಾಡಿಕೊಂಡು ಇದನ್ನು ನೀವು ಒಂದು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ನೋಡಿ, ಈ ರೀತಿ ಒಂದು ಥಿಕ್ ಪೇಸ್ಟ್ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ರುಬ್ಬೋದಕ್ಕೆ, ಆದರೆ ನೀವು ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ರುಬ್ಕೊಂಡ್ಬಿಟ್ಟು ಒಂದು ಜಾರ್ನಲ್ಲಿ ಅಥವಾ ಒಂದು ಬೌಲ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಜೊತೆಗೆ ಮಿಕ್ಸಿಯಲ್ಲಿ ಅಂಟಿರುವಂಥ ಇನ್ನುಳಿದ ಅಲೋವೆರಾ ಜೆಲ್ಲನ್ನು ಕೂಡ ವೇಸ್ಟ್ ಮಾಡಬೇಡಿ. ಅದರಲ್ಲಿ ನೀರು ಹಾಕಿ ಅದನ್ನು ಕೂಡ ನೀವು ಗಿಡಗಳಿಗೆ ಫೀಡ್ ಮಾಡ್ಬೋದು. ಸೊ ಬನ್ನಿ ಹಾಗಿದ್ರೆ ಈ ಒಂದು ಅಲೋವೆರಾ ಜೆಲ್ನಿಂದ ನಾವು ಯಾವ್ಯಾವ ರೀತಿಯ ಫರ್ಟಿಲೈಸರ್ಗಳನ್ನು ಯಾವ ಸಮಸ್ಯೆಗಳಿಗೆ ಬಳಸ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಈ ಒಂದು ಅಲೋವೆರಾ ಜೆಲ್ನಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರೋದ್ರ ಜೊತೆಗೆ ಇದರಲ್ಲಿ ಗಿಡಗಳಿಗೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕ ತತ್ವಗಳು ಇರೋದ್ರಿಂದ ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅಲೋವೆರಾ ಜೆಲ್ಲನ್ನು ನೀವು 1 ಸ್ಪೂನ್ನಷ್ಟು 1 ಲೀಟರ್ ಅಥವಾ ಅರ್ಧ ಲೀಟರ್, ಇದು ಹೆಚ್ಚು ಕಡಿಮೆ ಆದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ನಿಮಗೆ ಗಿಡಗಳಿಗೆ ಆಗಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಅದರಲ್ಲಿ ಕರಗಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಕಟಿಂಗ್ಸ್ಗಳನ್ನು ನೆಟ್ಟಿದ್ರೆ, ಮಳೆಗಾಲದಲ್ಲಿ ಕಟಿಂಗ್ಸ್ಗಳನ್ನು ನೆಟ್ಟಿರ್ತೀರ, ಇತ್ತೀಚೆಗೆ ಗುಲಾಬಿ ಗಿಡಗಳ ಸೀಸನ್ ಕೂಡ ಶುರುವಾಗಿರೋದ್ರಿಂದ ಕಟಿಂಗ್ಸ್ ನೆಟ್ಟಿರ್ತೀರ, ಅವಾಗ ಆ ಗಿಡಗಳಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ, ಚಿಗುರು ಬರ್ತಾ ಇಲ್ಲ, ಅದರಲ್ಲಿ ಡೆಡ್ ಶೂಟ್ಸ್ ಆಗ್ತಾ ಇದೆ. ಜೊತೆಗೆ ಗಿಡಗಳ
ಬೇರುಗಳು ಚೆನ್ನಾಗಿ ಬೆಳೀತಾ ಇಲ್ಲ ಅಂತಂದರೆ ಮೇಲ್ಗಡೆ ಕೂಡ ನಮಗೆ ಗಿಡದಲ್ಲಿ ಗ್ರೋತ್ ಕಾಣಿಸಲ್ಲ. ಅಂಥ ಕಂಡೀಷನ್ನಲ್ಲಿ ನಾವು ಈ ಒಂದು ಅಲೋವೆರಾ ಜೆಲ್ಲನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ನೀರಿನಲ್ಲಿ ಅದನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಬೇಗ ಚಿಗುರು ಬರುತ್ತೆ. ಬೇಕಾದರೆ ನೀವು ಈ ಒಂದು ಮೆಥಡನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇದರಿಂದ ಸಕ್ಸಸ್ ಸಿಗುತ್ತೆ. ಯಾಕಂತಂದರೆ ಕಟಿಂಗ್ಸ್ಗಳನ್ನು ನಾವು ನೆಟ್ಟಿರಬೇಕಾದ್ರೆ ಅದರಲ್ಲಿ ತುಂಬ ಬೇಗ ಫಂಗಸ್ ಕೂಡ ಬಂದುಬಿಡುತ್ತೆ. ಯಾಕಂತಂದರೆ ನೀರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಕಟಿಂಗ್ಸ್ಗಳು ತುಂಬ ನಾಜೂಕಾಗಿರೋದ್ರಿಂದ ಅದರಲ್ಲಿ ಬೇರುಗಳು ಇಲ್ಲದೇ ಇರೋ ಕಾರಣದಿಂದ ತುಂಬ ಬೇಗ ಅದರಲ್ಲಿ ಕೀಟಗಳು ಬಂದುಬಿಡುತ್ತೆ ಮತ್ತು ಫ್ಲವರಿಂಗ್ಸ್ ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಕಟಿಂಗ್ಸ್ಗಳಿಗೆ ಈ ರೀತಿ ಅಲೋವೆರಾ ಜೆಲ್ಲನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ನೀವು ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ತುಂಬ ಬೇಗ ಅದರಲ್ಲಿ ನಿಮಗೆ ಬೇರುಗಳು ಬರುತ್ತೆ. ನೆಕ್ಸ್ಟ್ ಇದನ್ನು ಬೀಜಗಳನ್ನು ನೆಟ್ಟಿದ್ರೆ ಯಾವುದೇ ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಹೂವಿನ ಬೀಜಗಳನ್ನು ನೀವು ಬೆಳೆಸ್ತಾ ಇದ್ರೆ ಆ ಒಂದು ಬೀಜಗಳ ಜರ್ಮಿನೇಷನನ್ನು ಏನು ಮಾಡುತ್ತೆ, ಇದು ಫಾಸ್ಟ್ ಮಾಡುತ್ತೆ. ಯಾಕಂತಂದರೆ ಇದು ನ್ಯಾಚುರಲ್ ರೂಟಿಂಗ್ ಹಾರ್ಮೋನನ್ನು ಒಳಗೊಂಡಿರೋದ್ರಿಂದ ನೀವು ಬೀಜಗಳನ್ನು ಹಾಕಿದರೆ ಅವುಗಳಲ್ಲಿ ತುಂಬ ಬೇಗ ಜರ್ಮಿನೇಷನ್ ಆಗಿ ಬೇರುಗಳು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ಲಾಂಗ್ ಆಗಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂತಂದರೆ ಇದರಲ್ಲಿ ತುಂಬ ರೀತಿಯ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ಲಾಂಗ್ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಈ ರೀತಿ ಇವಾಗ ಚಳಿ ಶುರುವಾಗಿರೋದ್ರಿಂದ ಗಿಡಗಳ ಮೇಲೆ ಪೆಸ್ಟ್ ಅಟ್ಯಾಕ್ ಹಾಗೂ ಅಫಿಡ್ಸ್ ಕೂಡ ತುಂಬ ಬೇಗ ಬರುತ್ತೆ. ಈ ಒಂದು ಅಫಿಡ್ಸ್, ಮಿಲಿಬಗ್ಸ್ ಹಾಗೂ ಈ ರೀತಿ ಚಿಕ್ಕ ಚಿಕ್ಕ ಕೀಟಗಳನ್ನು ಕೂಡ ನಾವು ಈ ಒಂದು ಅಲೋವೆರಾ ಜೆಲ್ನಿಂದ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡಿ, ಈ ರೀತಿ ಇವು ಏನು ಮಾಡುತ್ತೆ ಅಂತಂದರೆ ಮೊಗ್ಗುಗಳು ಬರ್ತಾ ಇರಬೇಕಾದ್ರೆ ಅವುಗಳ ಒಳಗಡೆ ಇರುವಂಥ ರಸವನ್ನು ಹೀರ್ಕೊಂಡ್ಬಿಟ್ಟು ತುಂಬ ಬೇಗ ಎಲೆಗಳು ಹಾಗೂ ಮೊಗ್ಗುಗಳು ಹಳದಿಯಾಗಿ ಉದುರುತ್ತೆ. ಈ ಒಂದು ಸಮಸ್ಯೆಯನ್ನು ಕೂಡ ನಾವೇನು ಮಾಡ್ಬೋದು, ಅಲೋವೆರಾ ಜೆಲ್ನಿಂದ ನಿವಾರಣೆ ಮಾಡ್ಕೊಳ್ಬೋದು. ಸೊ ಮೂರನೇ ಮೆಥಡ್ ಏನು ಅಂತಂದರೆ ಆ ಒಂದು ಮಿಕ್ಸಿ ಜಾರ್ನಲ್ಲಿ ಉಳ್ಕೊಂಡಿರುವಂಥ ಪೇಸ್ಟನ್ನು ನಾನು ನೀರು ಮಾಡಿ ಏನು ಹಾಕಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಚೂರು ಒಂದು 1/2 ಟೀ ಸ್ಪೂನ್ನಷ್ಟು ನಾನು ಅಲೋವೆರಾ ಜೆಲ್ಲನ್ನು ಹಾಕಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಲೋವೆರಾ ಜೆಲ್ಲನ್ನು ನೀವು ಫಿಲ್ ಮಾಡಿ ಗಿಡಗಳ ಮೇಲೆ, ಈ ಕೀಟಗಳು ಮೆತ್ಕೊಂಡಿರುವಂಥ ಒಂದು ಪಾರ್ಟ್ ಮೇಲೆ, ಮೊಗ್ಗುಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆ ಒಂದು ಅಲೋವೆರಾ ಜೆಲ್ ಏನಿದೆ ಕಹಿಯಾದಂಥ ಸ್ವಭಾವವನ್ನು ಹೊಂದಿದೆ. ಜೊತೆಗೆ ಇದೊಂದು ರೀತಿ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಇದನ್ನು ಗಿಡಗಳ ಮೇಲೆ, ಅಫಿಡ್ಸ್, ಮಿಲಿಬಗ್ಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಒಂದು ಕಹಿ ಅಂಶ ಅವುಗಳಿಗೆ ತಾಕಿದ್ರೆ ಅವು ತುಂಬ ಬೇಗ ಆ ಒಂದು ಜಾಗವನ್ನು ಬಿಟ್ಟು ಹೊರಟೋಗುತ್ತೆ. ನೀವು ಗಿಡಗಳಿಗೆ ನೋಡ್ತಾ ಇರ್ಬೋದು, ಕಹಿ ವಸ್ತುಗಳನ್ನು ನಾವು ಎಷ್ಟು ಫೀಡ್ ಮಾಡ್ತೀವಿ ಅಷ್ಟು ಗಿಡಗಳು ಹೆಲ್ದಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಬೇವಿನ ಎಣ್ಣೆ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಸುಮಾರು ವಸ್ತುಗಳನ್ನು ನಾವು ಕಹಿ ವಸ್ತುಗಳನ್ನು ಗಿಡಗಳಿಗೆ ಹಾಕಿದಾಗ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ಸೇಮ್ 1/2 ಲೀಟರ್ ಅಥವಾ 1 ಲೀಟರ್ ನೀರಿನಲ್ಲಿ 1 ಸ್ಪೂನ್ ಅಲೋವೆರಾ ಜೆಲ್ ಜೊತೆಗೆ ಈ ಒಂದು ಟೀ ಪೌಡರ್ ಏನಿದೆಯಲ್ಲ ಕಿಚನ್ನಲ್ಲೇ ಸಿಗುತ್ತೆ, ರೆಗ್ಯುಲರ್ ಯೂಸ್ ಮಾಡ್ತೀವಿ, ಇದರ 1 ಸ್ಪೂನ್ ಅಥವಾ 1 ಸ್ಪೂನ್ಗಿಂತ ಕಡಿಮೆ ನೀವು ಜೆಲ್ನಲ್ಲಿ ನೀರಿನಲ್ಲಿ ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಮಾಡಿ ಅದನ್ನು ಗಿಡಗಳಿಗೆ ಕೊಡೋದ್ರಿಂದ ಈ ಒಂದು ಟೀ ಪೌಡರ್ನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಬರ್ತಾ ಇದ್ದೀನಿ, ನೈಟ್ರೋಜನ್ ಹೇರಳವಾಗಿದೆ, ಜೊತೆಗೆ ಅಸಿಡಿಕ್ ನೇಚರ್ ಹೊಂದಿರೋದ್ರಿಂದ ಗಿಡಗಳ ಮಣ್ಣನ್ನು ಹಗುರವಾಗಿಸುತ್ತೆ, ಗಿಡಗಳ ಮಣ್ಣಿನಲ್ಲಿ ಮೈಕ್ರೋಬ್ಸ್ಗಳನ್ನು ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ, ಜೊತೆಗೆ ಮಣ್ಣನ್ನು ಅಸಿಡಿಕ್ ಆಗಿಡೋದ್ರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಗಿಡಗಳು ಹೀರ್ಕೊಂಡು ಒಳ್ಳೆಯ ಒಂದು ಫಲಿತಾಂಶವನ್ನು ನಮಗೆ ಕೊಡುತ್ತೆ. ಜೊತೆಗೆ ಈ ಒಂದು ಟೀ ಪೌಡ್ರನ್ನು ಹಾಕೋದ್ರಿಂದ ಗಿಡಗಳ ಒಂದು ಟೆಕ್ಸ್ಚರ್ ಏನಾಗುತ್ತೆ, ಮಣ್ಣಿನ ಟೆಕ್ಸ್ಚರ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ಟೀ ಪೌಡ್ರ್ ಇಲ್ಲ, ಅದರ ಬದಲಾಗಿ ನೀವು 1/2 ಸ್ಪೂನ್ನಷ್ಟು ಕಾಫಿ ಪೌಡ್ರ್, ಅದು ಯಾವುದೇ ಆಗಿರ್ಬೋದು, ಅರ್ಧ ಚಮಚದಷ್ಟು ಕಾಫಿ ಪೌಡ್ರನ್ನು 1/2 ಲೀಟರ್ ನೀರು, ಅರ್ಧ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ 1 ಸ್ಪೂನಿಂದ ಅಲೋವೆರಾ ಜೆಲ್ಲನ್ನು ಅದರಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಕಾಫಿ ಪೌಡರಲ್ಲೂ ಕೂಡ ಸೇಮ್ ಅಸಿಡಿಕ್ ಕಂಟೆಂಟ್ ಇರೋದ್ರಿಂದ ಇದರಿಂದ ಕೂಡ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಗ್ರೋತ್ ಸ್ಪೀಡ್ ಆಗುತ್ತೆ. ಜೊತೆಗೆ ಗಿಡಗಳ ಒಂದು ಫ್ಲವರ್ಸ್ ಏನು ಬರ್ತಾ ಇರುತ್ತೆ ಅದರ ಒಂದು ಕಲರನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ಗಿಡಗಳಲ್ಲಿ ಬರ್ತಾ ಇರುವಂಥ ಹೂಗಳ ಕಲರ್ಸ್ ಏನಾಗುತ್ತೆ ಅಂತಂದರೆ ಬ್ರೈಟ್ ಆಗುತ್ತೆ. ಇದನ್ನು ಬೇರುಗಳಿಗೆ ಹಾಕೋದ್ರಿಂದ ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನೋಡ್ತಾ ಇರ್ಬೋದು, ಇದು ಕೂಡ ಕಟಿಂಗ್ನಿಂದ ನೆಟ್ಟಿರುವಂಥ ಒಂದು ಗುಲಾಬಿ ಹೂವು. ನೋಡಿ, ಈ ರೀತಿ ಬಂಚಸ್ನಲ್ಲಿ ಹೂ ಬರಬೇಕು ಅಂತಂದರೆ ನೀವು ಟೀ ಪೌಡರ್ ಮತ್ತು ಕಾಫಿ ಪೌಡರ್ 8ರಿಂದ 10 ದಿನಗಳವರೆಗೆ ತಪ್ಪದೆ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಮೆಥಡ್ ಯಾವುದು ಅಂತಂದರೆ ಅಲೋವೆರಾ ಜೆಲ್ಲನ್ನು 1 ಲೀಟರ್ ನೀರಿನಲ್ಲಿ ಡಿಸಾಲ್ವ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು 1 ಸ್ಪೂನ್ನಷ್ಟು
ಮೆಗ್ನೀಷಿಯಂ ಸಲ್ಫೇಟ್ ಅಂತಂದರೆ ಎಪ್ಸಮ್ ಸಾಲ್ಟ್, ಇದನ್ನು ಮಿಕ್ಸ್ ಮಾಡೋದ್ರಿಂದ ಗಿಡಗಳಲ್ಲಿ ಎಲೆಗಳು ತುಂಬಾ ಹಳದಿ ಆಗ್ತಾ ಇದೆ, ಮೊಗ್ಗುಗಳು ಉದುರತಾ ಇದೆ ಅಂತಂದರೆ ಮೆಗ್ನೀಷಿಯಂ ಸಲ್ಫೇಟ್ ಡೆಫಿಸಿಯನ್ಸಿ ಅಂತಂದರೆ ಇವಾಗ ಗಿಡಗಳಲ್ಲಿ ಈ ಫೋಟೋಸಿಂಥಸಿಸ್ ಕ್ರಿಯೆ ಏನು ನಡೆಯುತ್ತಲ್ಲ ಅದರಲ್ಲಿ ಸ್ವಲ್ಪ ಅಡಚಣೆ ಉಂಟಾದರೆ ಗಿಡಗಳೇನಾಗುತ್ತೆ ಅಂತಂದರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಒಂದು ಎಪ್ಸಮ್ ಸಾಲ್ಟನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಪ್ರಕಾಶ ಸಂಶ್ಲೇಷಣೆ ಕ್ರಿಯೆ ಅಂತ ಏನಿರುತ್ತಲ್ಲ ಅದು ಚೆನ್ನಾಗಿ ನಡೆಯುತ್ತೆ. ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಎಲೆಗಳು ತುಂಬ ಶೈನಿಂಗನ್ನು ಪಡ್ಕೊಳ್ಳುತ್ತೆ. ಗಿಡಗಳಲ್ಲಿ ಹಸಿರನ್ನು ಏನು ಮಾಡುತ್ತೆ ಅಂತಂದ್ರೂ ಪುನಃ ಒದಗಿಸಿಕೊಡುತ್ತೆ. ಹಾಗಾಗಿ ಈ ಒಂದು ಎಪ್ಸಮ್ ಸಾಲ್ಟನ್ನು ಅಲೋವೆರಾ ಜೆಲ್ನಲ್ಲಿ ನಾವು ಡಿಸಾಲ್ವ್ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಇದು ಕೊಡೋದ್ರ ಜೊತೆಗೆ ಗಿಡಗಳು ಇದನ್ನು ತುಂಬ ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳುತ್ತೆ. ನೋಡಿ, ಇದನ್ನು ನಾನು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು 3 ಗಿಡಗಳಿಗೆ ಹಾಕ್ತಾ ಇದ್ದೀನಿ. ತುಂಬ ಹಾಕಬೇಕು ಅಂತ ಏನಿಲ್ಲ, ನೀವು 1 ಲೀಟರನ್ನು 3 ಗಿಡಗಳಿಗೆ ಹಾಕಿದರೂ ಕೂಡ ಸಫಿಸಿಯೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ಸೇಮ್ 1 ಲೀಟರ್ ನೀರಿನಲ್ಲಿ ಅಥವಾ 1 ಲೀಟರ್ಗಿಂತ ಕಡಿಮೆ ನೀರಿನಲ್ಲಿ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಇನ್ನು ಹಾಕಬೇಕಾಗಿರುವಂಥ ವಸ್ತು ಯಾವುದು ಅಂತಂದರೆ ವುಡ್ ಆ್ಯಶ್. ಈ ಸಗಣಿ ಕುಳ್ಳಿನೇನಿರುತ್ತಲ್ಲ ಅದರ ಒಂದು ಬೂದಿಯನ್ನು ತೊಗೊಂಡ್ರೂ ನಡೆಯುತ್ತೆ, ಕಟ್ಟಿಗೆ ಬೂದಿಯನ್ನು ನೀವು ತೊಗೊಂಡ್ರೂ ನಡೆಯುತ್ತೆ. ಇದರಲ್ಲೂ ಕೂಡ ಹೇರಳವಾದಂಥ ಒಂದು ಪೊಟ್ಯಾಷಿಯಂ ಅಂಶ ಇರುತ್ತೆ. ಜೊತೆಗೆ ಇದು ಗಿಡಗಳಿಗೆ ಏನು ಮಾಡುತ್ತೆ ಅಂತಂದರೆ ಹೂಗಳು ಬರೋದಕ್ಕೆ ಪ್ರಮೋಟ್ ಮಾಡುತ್ತೆ. ಈ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಏನಿದೆಯಲ್ಲ ಗಿಡಗಳಲ್ಲಿ ಹೂ ಬಿಡುವಂಥ ಒಂದು ಪ್ರೊಸೆಸನ್ನು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಇದರಲ್ಲೂ ಕೂಡ ಒಂದು ಆಸಿಡಿಕ್ ನೇಚರ್ ಇರೋದ್ರಿಂದ ಮಣ್ಣನ್ನು ಇದು ತುಂಬ ಹಗುರವಾಗಿಸೋದ್ರ ಜೊತೆಗೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಏನಾದರೂ ಡಿಸೀಸ್ ಇದ್ದರೆ ಅದನ್ನು ಕೂಡ ಇದು ತುಂಬ ಬೇಗ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಅದೇ ಒಂದು ಅಲೋವೆರಾ ಜೆಲ್ನಲ್ಲಿ ಮತ್ತೆ ನಾವು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಕೂಡ ಮಣ್ಣಿನಲ್ಲಿರುವಂಥ ಈ ಇರುವೆಗಳು ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಕೀಟಗಳಾಗಿರ್ಬೋದು, ಇನ್ಯಾವುದೋ ಇನ್ಸೆಕ್ಟ್ ಆಗಿರ್ಬೋದು ಮಣ್ಣಿನಲ್ಲಿದ್ದರೆ ಅದು ಕೂಡ ಈ ಒಂದು ಅರಿಶಿಣದ ನೀರು ಜೊತೆಗೆ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಇವೆರಡೂ ಕೂಡ ಕಹಿಯಾದಂತಹ ಅಂಶವನ್ನು ಹೊಂದಿರೋದ್ರಿಂದ ತುಂಬ ಬೇಗ ಮಣ್ಣಿನಲ್ಲಿರುವಂಥ ಫಂಗಸ್ ಏನಾಗುತ್ತೆ ದೂರ ಆಗುತ್ತೆ. ನೋಡಿ, ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ಈ ಒಂದು ಸೀವೀಡ್ ಲಿಕ್ವಿಡ್ ಏನಿದೆಯಲ್ಲ ಇದನ್ನು ಮಾತ್ರ ಖಂಡಿತ ನೀವು ನಿಮ್ಮ ಹತ್ರ ಇಟ್ಕೊಳ್ಳೇಬೇಕು. ಇದು ತುಂಬ ಕಾಸ್ಟ್ಲಿ ಏನಿಲ್ಲ, 70 ರಿಂದ 80 ರೂಪಾಯಿಗೆ ಸಿಗುತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಗಿಡಗಳಲ್ಲಿ ಯೂಸ್ ಮಾಡೋದ್ರಿಂದ 101% ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನೋಡಿ, 1 ಸ್ಪೂನ್ನಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ಈ ಉಳಿದಿರುವಂಥ ಅಲೋವೆರಾ ಜೆಲ್ ಏನಿದೆಯಲ್ಲ ಆ ಎಲ್ಲ ಜೆಲ್ಲನ್ನು ಒಂದು 5 ರಿಂದ 6 ಲೀಟರ್ ನೀರಿಗೆ ನಾನು ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ನಷ್ಟು ಸೀವೀಡ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ ಏನಿದೆಯಲ್ಲ ನ್ಯಾಚುರಲ್ ಆಗಿ ಆಲ್ರೆಡಿ ಅಲೋವೆರಾ ಜೆಲ್ನಲ್ಲಿ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಸಿಗುತ್ತೆ. ಜೊತೆಗೆ ಈ ಒಂದು ಸೀವೀಡ್ ಲಿಕ್ವಿಡನ್ನು ಹಾಕೋದ್ರಿಂದ ಅದರ ಒಂದು ಎನರ್ಜಿ ಏನಾಗುತ್ತೆ ಅಂತಂದರೆ ಡಬಲ್ ಆಗುತ್ತೆ. ಸೀವೀಡ್ನಲ್ಲೂ ಕೂಡ ಏನಿದೆ ಸೂಕ್ಷ್ಮ ಪೋಷಕಾಂಶಗಳಿದೆ, ಈ ಒಂದು ಅಲೋವೆರಾ ಜೆಲ್ನಲ್ಲೂ ಕೂಡ ಅದೇ ಒಂದು ಕಂಟೆಂಟ್ ಇರೋದ್ರಿಂದ ಎರಡರ ಶಕ್ತಿ ಏನಾಗುತ್ತೆ ಡಬಲ್ ಆಗುತ್ತೆ. ಉಳಿದಿರುವಂಥ ಅಲೋವೆರಾ ಜೆಲ್ಲನ್ನು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು. ಇಲ್ಲ ನಮ್ಮ ಹತ್ರ ಸೀವೀಡ್ ಇಲ್ಲ ಅಂತಂದರೆ ಈ ಇನ್ನುಳಿದಂಥ ಯಾವುದೇ ಸಮಸ್ಯೆ ಇಲ್ಲ, ಇರದೇ ಇರಲಿ ನೀವು ಎಲ್ಲ ಗಿಡಗಳಿಗೂ ಕೂಡ ಇದನ್ನು ಏನು ಮಾಡ್ಬೋದು, ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗೋದ್ರ ಜೊತೆಗೆ ಸಂಪೂರ್ಣ ಬೆಳವಣಿಗೆಗೆ ಈ ಒಂದು ಅಲೋವೆರಾ ಜೆಲ್ ಏನು ಮಾಡುತ್ತೆ ಸಹಾಯ ಮಾಡುತ್ತೆ. ನೋಡಿ, ನಾನು ಕೆಲಂಚೋ ಗಿಡಗಳನ್ನು ಕಟ್ಟಿಂಗ್ನಿಂದ ಗ್ರೋ ಮಾಡಿದ್ದೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ, ಎಷ್ಟು ಹೆಲ್ದಿಯಾಗಿದೆ ಗಿಡಗಳು. ಇನ್ನು ಮುಂದೆ ಇದರಲ್ಲಿ ಮೊಗ್ಗುಗಳು ಬರ್ತಿರ್ಬೇಕಾದ್ರೆ ಸುಮಾರು ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಈ ಕೀಟಗಳ ಬಾಧೆ ನಮಗೆ ತುಂಬ ಕಾಡುತ್ತೆ. ಸೊ ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ತಪ್ಪದೆ ನೀವು ಇವಾಗ ಫೀಡ್ ಮಾಡಲೇಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮನೆಯಲ್ಲೇ ಸಿಗುವಂಥ ಅಲೋವೆರಾ ಜೆಲ್ ಹಾಗೂ ಇನ್ನುಳಿದ ವಸ್ತುಗಳಿಂದ ಯಾವ ರೀತಿ ಪವರ್ಫುಲ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದರೂ ಕ್ವೆರೀಸ್ ಇದ್ದರೆ ಖಂಡಿತ ನನಗೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಗಾರ್ಡನ್ ಟೂರ್ ಮಾಡಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಸದ್ಯಕ್ಕೆ ನನಗೆ ಇವಾಗ ಅನುಕೂಲ ಇಲ್ಲದೆ ಇರೋ ಕಾರಣದಿಂದ ನಾನು ಗಾರ್ಡನ್ ಟೂರ್ ಮಾಡ್ತಾ ಇಲ್ಲ. ಆದಷ್ಟು ಬೇಗ ನಾನು ಏನು ಮಾಡ್ತೀನಿ, ನಿಮ್ಮ ಮುಂದೆ ನನ್ನ ಗಾರ್ಡನ್ ಟೂರನ್ನು ಖಂಡಿತ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಸಾರಿ ಫಾರ್ ಲಾಂಗ್ ವಿಡಿಯೋ.